ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಬನ್ನಿ, ಇವತ್ತಿನ ವಿಡಿಯೋ ತಮ್ಮೇಲಲ್ಲಿ ನೀವು ನೋಡಿರ್ಬೋದು ಏನು ಅಂತ. ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ತುಂಬ ಮೃದುವಾಗಿ ಚಪಾತಿಗಿಂತನೂ ಸಾಫ್ಟಾಗಿ ಬರುತ್ತೆ ನೋಡಿ. ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬರ್ ಆಗಿ, ಕಮೆಂಟ್ ಹಾಕಿ ವಿಡಿಯೋ ಬಗ್ಗೆ ಹೇಗಿದೆ ಅಂತೇಳಿ. ಬನ್ನಿ ಫ್ರೆಂಡ್ಸ್, ಇವಾಗ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಏನೇನು ಐಟಮ್ಸ್ ಬೇಕು, ಅದು ಹೇಗೆ ಹದ ಹಾಕ್ಕೊಳ್ಳೋದು ಎಲ್ಲನೂ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಬನ್ನಿ ನೋಡ್ಕೊಳ್ಳೋಣ. ಅದಕ್ಕೆ ಮುಂಚೆ ನಂದು ಫಸ್ಟ್ ವೀಡಿಯೋಗಳು ನೀವು ನೋಡಿರ್ಬೋದು, ಯಾವ ಥರ ವೀಡಿಯೋಗಳು ಹಾಕ್ತಾಯಿದ್ದೀನಿ ಅಂತ. ಪೂಜೆ ಬಗ್ಗೆ ಹಾಕ್ತಾಯಿದ್ದೀನಿ, ಟಿಪ್ಸ್ಗಳು ಹಾಕ್ತಾಯಿದ್ದೀನಿ, ಎಲ್ಲ ವೀಡಿಯೋಗಳು ಇದ್ದಾವೆ, ವಾಚ್ ಮಾಡಿ ನೋಡಿ. ಈಗ ಅಕ್ಕಿಗೆ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಒಂದೇ ಸಮ ಇರೋ 2 ಬೌಲ್ ತೊಗೊಂಡಿದ್ದೀನಿ. 1 ಬೌಲಲ್ಲಿ ಅಕ್ಕಿ, 1 ಬೌಲಲ್ಲಿ ಅಕ್ಕಿ ಹಸಿಟ್ಟು, 1 ಬೌಲಲ್ಲಿ ನೀರು. ಆಯಿತಾ? ಅದನ್ನು ನೀರು ಕಾಯಕ್ಕೆ ಇಟ್ಕೊಳ್ಳೋಣ. ಇವಾಗ ಒಂದು ಪಾತ್ರೆಯಲ್ಲಿ ಬಾಯಿ ಅಗಲವಾಗಿರೋ ಅಂಥ ಒಂದು ಪಾತ್ರೆ ತಗೊಳ್ಳಿ. ನೀವು ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ. ನಾನು ಈಗ ತಗೊಂಡಿರೋದು ಹೆಚ್ಚು ಕಮ್ಮಿ 4 ಜನ ತಿನ್ಬೋದು, ಅಷ್ಟು ರೊಟ್ಟಿ ಆಗುತ್ತೆ. ಚಪಾತಿಗಿಂತನೂ ಮೃದುವಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಕಾಯಕ್ಕಿಟ್ಕೊಂಡು ಅದನ್ನು ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. 1 ಸ್ಪೂನು ಎಣ್ಣೆ ಹಾಕಬೇಕು ನೋಡಿ. 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1.5 ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ. ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ, ತುಂಬ ಎಣ್ಣೆ ಹಾಕಬೇಡಿ. ತುಂಬ ಎಣ್ಣೆ ಹಾಕ್ಬಿಟ್ರೂ ಚೆನ್ನಾಗಿರಲ್ಲ. 2 ಸ್ಪೂನಷ್ಟು ಹಾಕಿ ಸಾಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ರುಚಿಗೆ ಹದವಾಗಿ ನೋಡಿ ಹಾಕ್ಕೊಳ್ಳಿ. ನಾನು ಕೈ ಅಳತೆಯಲ್ಲಿ ಹಾಕ್ತೀನಿ, ಸ್ಪೂನ್ ಅಳತೆಯಲ್ಲಿ ಹೇಳೋಕ್ಕೆ ಬರೋಲ್ಲ ನನಗೆ. ಆಯಿತಾ? 1.5 ಸ್ಪೂನಷ್ಟು ಹಾಕೋದು, ಸ್ಪೂನ್ ಲೆಕ್ಕದಲ್ಲಾದರೆ. ಅದು ಚೆನ್ನಾಗಿ ಮಳ್ಳಕ್ಕೆ ಬಿಡಿ. ಚೆನ್ನಾಗಿ ನೀರು ಮಳ್ಳಬೇಕು. ಚೆನ್ನಾಗಿ ನೀರು ಮಳ್ತಿದ್ದಾಗ ಅಕ್ಕಿ ಹಸಿಟ್ಟನ್ನ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಬನ್ನಿ ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ಹಸಿಟ್ಟು ನಾನು ಒಂದೇ ಸತಿ ಫುಲ್ ಎಲ್ಲ ಹಾಕ್ಕೊಳ್ತೀನಿ. ನಂಗೆ ಒಂದೇ ಕೈಲಿ ವಿಡಿಯೋ ಮಾಡ್ತಾ ಇರೋದ್ರಿಂದ ಇದು ಮಾಡೋಕ್ಕಾಯ್ತಲ್ಲ. ಅದು ಹಾಕಿ ನೋಡಿ, ಎಲ್ಲ ಒಂದೇ ಸತಿ ಹಾಕಿ ಒಂದು ರೌಂಡು ಒಲೆ ಮೇಲೇ ತಿರುಗಿಸ್ಬಿಟ್ಟು ನಾನು ಕೆಳಗಡೆ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹಿಂದೆ ಮುಂದೆ ಮಾಡಿ ಇಟ್ಕೋಬೇಕು. ಫುಲ್ ತ್ಯಾವ ಆಗೋಲ್ಲ, ಇದು ಉದುದ್ರಾಗುತ್ತೆ. ಅರ್ಧ ತ್ಯಾವ, ಅರ್ಧ ಹಸಿಟ್ಟು ಹಾಗೇ ಇರುತ್ತೆ. ಮುಟ್ಟಿದ್ರೆ ಅಂಟುತ್ತೆ ನೋಡಿ, ಈ ಥರ ಮೃದುವಾಗಿ ಸಿಗುತ್ತೆ. ಆಯಿತಾ? ಇದನ್ನು ಸ್ವಲ್ಪನೇ ಎತ್ಕೊಂಡು ಚೆನ್ನಾಗಿ ಮಿದ್ದಿಸ್ಕೋಬೇಕು. ಈಗ ನಾನು ಮಿದ್ದಿಸ್ತಾ ಇದ್ದೀನಲ್ಲ, ಹಾಗೆ ಸ್ವಲ್ಪ ದಪ್ಪ ಉಂಡೆ ಎತ್ಕೊಂಡು ಚೆನ್ನಾಗಿ ಮಿದ್ದಿಸ್ಕೋಬೇಕು. ಚೆನ್ನಾಗಿ ಅದನ್ನು 2 ಕೈಲೂ ಹಾಕ್ಕೊಂಡು ಉಂಡೆ ಮಾಡಿ, ಈಗ ಇಡ್ಲಿ ಟೈಪಲ್ಲಿ ಈ ಥರ ರೌಂಡ್ ಮಾಡಿ ಮಡಿಕೋಬೇಕು. ಇದನ್ನು ಒತ್ತೋಕ್ಕೆ ನಾನು ಗೋಧಿ ಹಸಿಟ್ಟು ತಗೊಳ್ತಾ ಇದ್ದೀನಿ, ಅಕ್ಕಿ ಹಸಿಟ್ಟು ತಗೊಳ್ತಾ ಇಲ್ಲ. ಯಾಕೆ ಅಂದರೆ ನಾನು ಚಪಾತಿ ಲಟ್ಟಿಸ್ತೀವಲ್ಲ, ಅದರಲ್ಲಿ ಲಟ್ಟಿಸ್ತೀನಿ. ಅದಕ್ಕೆ ಕೈಯಲ್ಲೇ ಪ್ರೆಸ್ ಮಾಡ್ತಾಯಿಲ್ಲ. ಇದನ್ನು ಚಪಾತಿ ಲಟ್ಟಣಿಗೆಲಿ ಲಟ್ಟಿಸ್ಕೊಳ್ಳೋಣ. ಬನ್ನಿ, ನಾನು ಒಂದೇ ಕೈಲಿ ಮಾಡ್ತಾ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ ಲಟ್ಟಿಸೋದು. ನಾನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ಚೆನ್ನಾಗಿ ಲಟ್ಟಿಸ್ಬೋದು. ಒಂದು ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ತಿರುಗಿಸ್ಕೊಂಡು ಲಟ್ಟಿಸ್ಬೋದು. ನೀಟಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ನೀವು ನೋಡಿ, ಬೇಕಿದ್ದರೆ ಬೇಯೋದನ್ನ ತೋರಿಸ್ತಾ ಇದ್ದೀನಿ. ಒಳ್ಳೆ ಹೂ ಥರ ಹಳ್ಳುತ್ತೆ. ಚಪಾತಿಗಿಂತನೂ ದಪ್ಪಗೆ ಹಳ್ಕೊಂಡು ಬರುತ್ತೆ. ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ರೊಟ್ಟಿ. ನೀವು ನೋಡಬೇಕು ಎಷ್ಟು ಚೆನ್ನಾಗಿದೆ ಅಂದರೆ. ಹಂಗೆ ಮುರಿದ್ರೆ 2 ಬೆಟ್ಟಲ್ಲಿ ಹಿಂಗೆ ಮುರ್ಕೊಬೋದು, ಅಷ್ಟು ಸಾಫ್ಟಾಗಿ ರೊಟ್ಟಿ ಆಗಿದೆ. ನೀವು ಟ್ರೈ ಮಾಡಿ. ಇದೇ ಥರ ಮಾಡಬೇಕಾದ್ರೆ ಹಸಿಟ್ಟು ಮಿಕ್ಕಿದ್ದನ್ನ ಮುಚ್ಚಿ ಮಿದ್ದಿಸ್ಕೊಳ್ಳಿ. ಹಾಗೆ ಹಾರಕ್ಕೆ ಇಟ್ಬಿಡ್ಬೇಡಿ, ಗಟ್ಟಿಯಾಗಿಬಿಡುತ್ತೆ. ಆಯಿತಾ? ಎರಡೆರಡೆ ಎತ್ಕೊಂಡು ಒತ್ಕೊಂಡು ಮಿದ್ದಿಸ್ಕೊಳ್ಳಿ. ಅದು ಹಾಗೆ ಹಾರಕ್ಕೆ ಇಟ್ಬಿಟ್ರೆ ಗಟ್ಟಿ ಆಗಿಬಿಟ್ರೆ ಮತ್ತೆ ಮಿದ್ದಿಸ್ಕೊಂಡು ಒತ್ತಕ್ಕಾಗೋದಿಲ್ಲ, ಗಟ್ಟಿ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ರೊಟ್ಟಿ ಚೆನ್ನಾಗಿ ಬರ್ತಾಯಿದೆ. ಎಷ್ಟು ಮೃದುವಾಗಿ ಬರ್ತಾಯಿದೆ ನೋಡಿ. ಯಾವ ಥರ ಚಪಾತಿ ಉಬ್ಬುತ್ತಲ್ಲ ಅದು ಥರನೇ ಉಬ್ತಾ ಇದೆ ಅಲ್ವಾ? ನೋಡ್ತಾ ಇದ್ದೀರಲ್ಲ. ಚಪಾತಿ ಬೇಯಿಸೋದು ಇದಕ್ಕೊಂದು ಸ್ವಲ್ಪನೂ ನಾನು ಎಣ್ಣೆ ಹಾಕಿಲ್ಲ, ಹಾಗೆ ಬೇಯಿಸ್ತಾ ಇದ್ದೀನಿ. ನೀವು ಎಣ್ಣೆ ಹಾಕಲೇಬೇಕು ಅಂತೇನಿಲ್ಲ. ನೀರು ಏನೂ ಹಾಕ್ತಾಯಿಲ್ಲ. ನಾನು ಹಾಗೆ ಸುಮ್ಮನೆ ಬೇಯಿಸ್ತಾ ಬರ್ತಾಯಿದ್ದೀನಿ. ಹೀಗೆ ಬೇಯ್ತಾ ಇರುತ್ತೆ. ಮತ್ತು ಇನ್ನೊಂದು ಒತ್ಕೊಳ್ಳೋಣ ನಾವು. ಇದನ್ನು ಬೇಯಿಸ್ಕೊಂಡು ಮತ್ತು ಇನ್ನೊಂದು ಒತ್ತೋಣ. ಬನ್ನಿ. ಇದನ್ನು ತುದಿಯಲ್ಲೆಲ್ಲ ಮುಟ್ಟಿ ಚೆನ್ನಾಗಿ ಬೇಯಿಸ್ಬೇಕು. ಆವಾಗಲೇ ಚೆನ್ನಾಗಿ ಬೇಯೋದು. ಅಕ್ಕಿ ರೊಟ್ಟಿ ಅಲ್ವಾ, ಸೈಡಲ್ಲೆಲ್ಲ ಬೇಯೋದಿಲ್ಲ, ಮಧ್ಯದಲ್ಲಿ ಮಾತ್ರ ಬೆಂದ್ಬಿಡುತ್ತೆ. ಅದಕ್ಕೆ ಹಿಂಗೆ ಸೈಡಿಗೆ ತಿರುಗಿಸಿ ಬೇಯಿಸಿದ್ರೆ ನೀಟಾಗಿ ಬೆಂದ್ಕೊಳ್ಳುತ್ತೆ. ತುಂಬ ಸಾಫ್ಟಾಗಿರುತ್ತೆ. ಮಕ್ಕಳಿಗೆ ಬಾಕ್ಸ್ಗೆ ಎಲ್ಲ ಹಾಕೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಮಕ್ಳಿಗೆ ಏನಾದ್ರು ಸ್ಕೂಲ್ಗೆ ಹೋಗ್ತಾವೆ,
ಇಲ್ಲ ಕೆಲ್ಸಕ್ಕೆ ಹೋಗ್ತಾವ್ರೆ ಹಸ್ಬೆಂಡು, ಇವ್ರಿಗೆಲ್ಲ ಬಾಕ್ಸ್ಗೆ ಹಾಕಬೇಕು ಅಂದರೆ ಈ ಥರ ನೀವು ರೊಟ್ಟಿ ಮಾಡಿ ಕೊಟ್ಬಿಟ್ರೆ ತುಂಬ ಸಾಫ್ಟಾಗಿರೋದ್ರಿಂದ ಮಧ್ಯಾಹ್ನಕ್ಕೂ ಗಟ್ಟಿಯಾಗೋದಿಲ್ಲ. ಇದೇ ಥರ ಚಪಾತಿಗಿಂತನೂ ಸಾಫ್ಟಾಗೇ ಇರುತ್ತೆ. ನೀವು ಮಧ್ಯಾಹ್ನದ ಟೈಮಲ್ಲೂ ತಿನ್ಬೋದು, ಆ ಥರ ಮೃದುವಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ಬೇಕಿದ್ದರೆ ಮನೇಲಿ. ತುಂಬ ಜನ ವೀಡಿಯೋಗಳಲ್ಲಿ ಹಾಕಿದ್ದಾರೆ ಯೂಟ್ಯೂಬ್ಗಳಲ್ಲೆಲ್ಲ, ನಾನು ಇವಾಗ ಹಾಕ್ತಾಯಿದ್ದೀನಿ ಅಷ್ಟೇ. ತುಂಬ ಜನ ನಾನು ನೋಡಿದ್ದೀನಿ ಮಾಡೋದನ್ನ, ನಾವು ಅದೇ ಥರನೇ ಟ್ರೈ ಮಾಡಿದ್ದೀವಿ. ಅದರಿಂದ ನನಗೂ ತುಂಬ ಮೃದುವಾಗಿ ಮಾಡ್ತಿದ್ದೋ, ಆದರೆ ಇಷ್ಟೊಂದು ಮೃದುವಾಗಿ ಬರ್ತಿರಲಿಲ್ಲ. ಈಗ ನಾವು ಯೂಟ್ಯೂಬಲ್ಲಿ ನೋಡಿಬಿಟ್ಟೆ ಮಾಡಿರೋದು. ನಮ್ಮ ಬೇರೆ ಸಿಸ್ಟರ್ಸ್ಗಳೆಲ್ಲ ಮಾಡ್ತಾರಲ್ಲ, ಅವ್ರದ್ದು ಯೂಟ್ಯೂಬ್ ನೋಡಿ ನಾನು ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿದೆ. ಇದು ನಾನು 4-5ನೇ ಸತಿ ಮಾಡ್ತಾಯಿದ್ದೀನಿ, ಆದರೆ ವೀಡಿಯೋ ಮಾಡ್ತಾ ಇರೋದು ಇದು ಫಸ್ಟ್ ಟೈಮು. ನೋಡಿ ಯಾವ ಥರ ಮೃದುವಾಗಿ ಅಂದರೆ ಕಟ್ಟಾಗಲ್ಲ, ಏನಿಲ್ಲ, ಹಂಗೆ ಸುಮ್ಮನೆ ಹಿಂಗೆ ಹಾಕಿದ್ರೆ ಬಂದುಬಿಡುತ್ತೆ. ಈ ಥರ ಹಿಂಗೆ ಅಲ್ಲಾಡಿಸಿದ್ರು ಕೂಡ ಕಟ್ಟಾಗೋದಿಲ್ಲ, ಅಷ್ಟು ಸಾಫ್ಟಾಗಿ ಬಂದಿದೆ. ಆಮೇಲೆ ಏನೋ ನೋಡಿ ಯಾವ ಥರ ಚಪಾತಿಗಿಂತನೂ ಎಷ್ಟು ಗಟ್ಟಿಯಾಗಿದೆ. ಬೇರೆ ಅಕ್ಕಿ ರೊಟ್ಟಿಯೆಲ್ಲ ಆದರೆ ಹಿಂಗೆ ಇಟ್ಕೊಂಡ್ರೆ ಮುರಿದೇ ಹೋಗುತ್ತೆ ಅಲ್ವಾ, ಅಷ್ಟು ಇದಾಗಿರುತ್ತೆ. ಇದು ನೋಡಿ ಎಷ್ಟು ಸಾಫ್ಟಾಗಿ ನಾವು ಹೆಂಗೆ ಹಿಡ್ಕೊಂಡು ಅಲ್ಲಾಡಿಸಿದ್ರು ಕಟ್ಟಾಯ್ತಾಯಿಲ್ಲ, ಆ ಥರ ಚೆನ್ನಾಗಿ ಬಂದಿದೆ. ನೀವು ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ. ಇದೇ ಥರ ಚಪಾತಿ ಅನ್ನೋದೇ ಬರುತ್ತೆ, ಚಪಾತಿ ಥರನೇ ಆಗಿರೋದ್ರಿಂದ ಚಪಾತಿ ಅಂತಲೇ ಬರ್ತಾಯಿದೆ ನನ್ನ ಬಾಯಲ್ಲಿ. ಅಕ್ಕಿ ರೊಟ್ಟಿಯಿಂದ ಮನೆಯಲ್ಲಂತೂ ತುಂಬ ಇಷ್ಟಪಟ್ಬಿಟ್ಟು ನಾನು ಇವಾಗ ಇದು ಕಾಬೂಲ್ ಕಡಲೆಕಾಳು ಗೊಜ್ಜಿಗೆ ಮಾಡಿದೆ. ನಮ್ಮ ಮನೆಯವ್ರಿಗೆ ಮಟನ್ ತಗೊಂಡು ಬಂದು ಮಟನಿಗೆ ಮಾಡು ಅಂತ ಹೇಳಿದ್ರು, ಅಷ್ಟು ಸಾಫ್ಟಾಗಿ ಬಂದಿತ್ತು. ನೋಡಿ ನಾನು ಇವಾಗ ಕಾಬೂಲ್ ಕಡಲೆಕಾಳಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ವೀಡಿಯೋಲಿ ನಳ್ಳಿ ಗೊಜ್ಜು, ಏಡಿಕಾಯಿ ನೋಡಿ ಕೇಳಿರ್ಬೋದು ನೀವು, ಅದರದ್ದು ಗೊಜ್ಜು ವೀಡಿಯೋ ಹಾಕ್ತೀನಿ. ನೀವು ಈ ವಿಡಿಯೋ ಬಗ್ಗೆ ಕಮೆಂಟ್ ಹಾಕಿ. ವಿಡಿಯೋ ಕೊನೆಯವರೆಗೂ ನೋಡ್ತಾ ಇರೋರಿಗೆಲ್ಲರಿಗೂ ಧನ್ಯವಾದಗಳು. ಹೀಗೆ ನನ್ನ ವೀಡಿಯೋಗಳನ್ನೆಲ್ಲ ವಾಚ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಕಮೆಂಟ್ ಹಾಕ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ವಿಡಿಯೋ ಕೊನೆಯವರೆಗೂ ನೋಡ್ತಾ ಇರೋರಿಗೆಲ್ಲರಿಗೂ ಧನ್ಯವಾದಗಳು.